1957ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು? ಇಂಪಾರ್ಟೆಂಟ್ ಕ್ವಶನ್. 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ಸಮಯದಲ್ಲಿ ಅಂದಿನ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ರು ಅಂದ್ರೆ ಲಾರ್ಡ್ ಕ್ಯಾನಿಂಗ್. ರೈಟ್ ಆನ್ಸರ್ ನೋಡಿ, ಲಾರ್ಡ್ ಕ್ಯಾನಿಂಗ್. ಹಾಗಾದ್ರೆ ಭಾರತದ ಮೊದಲ ವೈಸರಾಯ ಯಾರು? ಭಾರತದ ಮೊದಲ ವೈಸರಾಯ ಯಾರು? ಸರಿಯಾದಂತ ಉತ್ತರ ಲಾರ್ಡ್ ಕ್ಯಾನಿಂಗ್. ರೈಟ್ ಆನ್ಸರ್ ನೋಡಿ. ಭಾರತದ ಮೊದಲ ವೈಸರಾಯ ಯಾರಂದ್ರ ಲಾರ್ಡ್ ಕ್ಯಾನಿಂಗ್. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರು? ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರು? ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರು? ಲಾರ್ಡ್ ಲಿಟ್ಟನ್ ನೋಡಿ. ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅನ್ನ ಜಾರಿಗೆ ತಂದವರು ಯಾರಂದ್ರ ಲಾರ್ಡ್ ಲಿಟ್ಟನ್. ಭಾರತದಲ್ಲಿ ದೆಹಲಿ ದರ್ಬಾರವನ್ನು ಆರಂಭ ಮಾಡಿದ ಮೊದಲ ವ್ಯಕ್ತಿ ಯಾರು? ಭಾರತದಲ್ಲಿ ದೆಹಲಿ ದರ್ಬಾರವನ್ನ ಮೊದಲು ಬಾರಿಗೆ ಆರಂಭ ಮಾಡಿದ ವ್ಯಕ್ತಿ ಯಾರಂದ್ರ ಸರಿಯಾದಂತ ಉತ್ತರ ಲಾರ್ಡ್ ಲಿಟ್ಟನ್. ರೈಟ್ ಆನ್ಸರ್ ನೋಡಿ. ಲಾರ್ಡ್ ಲಿಟ್ಟನ್ ಅನ್ನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 1876ರಿಂದ 1880ರವರೆಗೆ ಲಾರ್ಡ್ ಲಿಟ್ಟನ್ ಆಳ್ವಿಕೆ ಮಾಡ್ತಾನೆ. ಈತ ಏನ್ ತಪ್ಪು ಮಾಡಿದ ಅಂತಂದ್ರ ನಂಬರ್ 1 ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಜಾರಿಗೆ ತಂದ, ನಂಬರ್ 2 ದೆಹಲಿ ದರ್ಬಾರವನ್ನು ಮಾಡಿದ, ಮೂರನೇದ್ದು ಭಾರತೀಯರು ICS ಪರೀಕ್ಷೆ ಬರಿಬಾರದು ಅಂತ ಹೇಳಿ ವಯೋಮಿತಿಯನ್ನ 21ರಿಂದ 19ಕ್ಕೆ ಕಡಿಮೆ ಮಾಡಿದ, ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಭಾರತ ಸಂಪತ್ತನ್ನು ಬಳಕೆ ಮಾಡಿದ, ಭಾರತೀಯರು ಶಸ್ತ್ರಾಸ್ತ್ರವನ್ನು ಯೂಸ್ ಮಾಡಬಾರದು ಅಂತೇಳಿ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ. ಈ 5 ತಪ್ಪುಗಳು ಭಾರತೀಯರ ಸ್ವಾಭಿಮಾನವನ್ನ ಕೆರಳಿಸ್ತವೆ. ಭಾರತದ ಸ್ವತಂತ್ರ ಹೋರಾಟ ಆಗಬೇಕಾದರೆ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಆಗಬೇಕಾದರೆ, ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಲಾರ್ಡ್ ಲಿಟ್ಟನನ ಪ್ರತಿಗಾಮಿ ನೀತಿ ಇದೆಯಲ್ಲ, ಭಾರತೀಯರಲ್ಲಿ ಅತಿ ಹೆಚ್ಚು ಆಕ್ರೋಶ ಉಕ್ಕಾಗ್ತದೆ. ಯಾಕಂದ್ರೆ ಭಾರತೀಯರು ಸಿಡಿದೇಳಂಗಿಲ್ಲ. ಒಂದ್ ವೇಳೆ ಸಿಡಿದ್ರೆ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಹೆಂಗೈತಲ್ಲ ಹಂಗಾಗ್ತದೆ. ಮುಂದಿದ್ದವ್ರು ಸುಮ್ಮಿದ್ದು ಸ್ವಲ್ಪ ಹುಚ್ಚುಚ್ಚಾರ ಮಾಡಿರೋದ್ರ ಅದು 15 ಬಾಲಿಗೆ 18 ಬಾಲಿಗೆ 50 ಇರ್ಲಿ 100 ಇರ್ಲಿ ಸುದ್ 100 ರನ್ ಹೊಡೆದು ವಿನ್ ಮಾಡೋ ಮಂದಿ ನಮ್ಮವ್ರು ಅದಾರ. ಹೌದಾ? ಕೊಹ್ಲಿ ಅವರ್ ಗ್ರೀನ್ ಆಟಗಾರ. ಯಾಕಂದ್ರೆ ಮಹೇಂದ್ರ ಸಿಂಗ್ ಧೋನಿ ಆಗ್ಲಿ ಕೊಹ್ಲಿ ಆಗ್ಲಿ ಹೊಗಳ್ತೀವಂತಲ್ಲ, ಅವರು ಸಾಗಿ ಬಂದ ದಾರಿ, ಹಿರಿಯರಿಗೆ ಒಂದು ಮರ್ಯಾದೆ ಕೊಡುವಂಥದ್ದು ಕೊಹ್ಲಿ, ವಿರಾಟ್ ಕೊಹ್ಲಿ ಇಲ್ಲಿವರೆಗೆ ಹೈಯೆಸ್ಟ್ ಹಿರಿಯರಿಗೆ. ನೆಕ್ಸ್ಟ್ PSI 2019ರಲ್ಲಿ ಕೇಳಿದ ಪ್ರಶ್ನೆ, ಬಾರ್ಡೋಲಿ ಸತ್ಯಾಗ್ರಹ 1928ರ ನಾಯಕರು ಯಾರಾಗಿದ್ದರು? 2020 ಪ್ರೆಸೆಂಟ್ ಕೊಹ್ಲಿ ಇಲ್ಲ, ರೋಹಿತ್ ಶರ್ಮಾ ಅದನ್ನ ಕ್ಯಾಪ್ಟನ್. ಲೇಡೀಸ್ ಕ್ರಿಕೆಟ್ ನೋಡಲ್ಲ ಬಿಡಲ್ಲ ಇವು ಸುಡುಗಾಡ. ಕಬಡ್ಡಿ ಗಿಬಡ್ಡಿ ಎಲ್ಲ ನೋಡ್ರಿ, ಅವೆಲ್ಲ ಕಬಡ್ಡಿ ಆಟ ಕ್ಯಾಪ್ಟನ್ಶಿಪ್ ಕೇಳ್ತಾನೆ, ನೋಡೋದು ಬೇಡ. ಕ್ಯಾಪ್ಟನ್ ಯಾರದ ಅದ್ರ ನೆನಪಿಡ್ರಿ, ಎಕ್ಸಾಮ್ ನಾಳೆ ಕ್ವಶನ್ ಕೇಳ್ತಾನೆ. ಹೆಣ್ಮಕ್ಳು ಲೇಡೀಸ್ ಟೀಮ್ ಕೇಳಂಗಿಲ್ಲ, ಯಾರು ಕೌರ್ ಅನ್ನೋರು ಇರ್ಲಿ ಅನ್ನೋರು ನಡುವಂತಮ್ದು. ಸ್ವಲ್ಪ ಸಾರ. ಬಾರ್ಡೋಲಿ ಸತ್ಯಾಗ್ರಹ 1928ರ ನಾಯಕರು ಯಾರಾಗಿದ್ರು? ಬಾರ್ಡೋಲಿ ಸತ್ಯಾಗ್ರಹದ ನಾಯಕತ್ವವನ್ನು ಯಾರು ವಹಿಸಿಕೊಂಡಿದ್ರು? ವಲ್ಲಭಾಯಿ ಪಟೇಲ್ ನೋಡಿ, ಸರ್ದಾರ್ ವಲ್ಲಭಾಯಿ ಪಟೇಲ್. ಮಹಾತ್ಮ ಗಾಂಧೀಜಿಯವರ ಖಾಸಗಿ ಕಾರ್ಯದರ್ಶಿ ಯಾರಾಗಿದ್ರು? ಮಹಾತ್ಮ ಗಾಂಧೀಜಿಯವರ ಖಾಸಗಿ ಕಾರ್ಯದರ್ಶಿ ಯಾರಾಗಿದ್ರು? ಮಹಾತ್ಮ ಗಾಂಧೀಜಿಯವರ ಖಾಸಗಿ ಕಾರ್ಯದರ್ಶಿ ದೇಸಾಯಿ ನೋಡಿ, ಮಹಾದೇವ್ ದೇಸಾಯಿ. ಮಹಾತ್ಮ ಗಾಂಧೀಜಿಯವರ ಖಾಸಗಿ ಕಾರ್ಯದರ್ಶಿ ಯಾರಂದ್ರ ಮಹಾದೇವ್ ದೇಸಾಯಿ. ಭಾರತದ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಸೇವೆ ಮಾಡಿದವರು ಯಾರು?
ಸರಿಯಾದಂತ ಉತ್ತರ ವಿಠಲ್ ಭಾಯಿ ಪಟೇಲ್ ನೋಡಿ. ಆಕ್ಚುಲಿ ಸ್ವತಂತ್ರಕ್ಕಿಂತ ಮುಂಚೆ ಭಾರತ ದೇಶದ ಲೋಕಸಭೆಯ ಸ್ಪೀಕರ್ ಆಗಿ ಮುಂಬೈ ಪ್ರಾಂತ್ಯದ ಮಹಾನಗರ ಪಾಲಿಕೆಯ ಮೊದಲ ಸದಸ್ಯರಾಗಿ ಸೇವೆ ಮಾಡಿದ ವಿಠಲ್ ಭಾಯಿ ಪಟೇಲ್ ಅವರು ಏನು ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡುವಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸಿದಂತ ಒಬ್ಬ ನಾಯಕ. ಅವರು ಲೋಕಸಭೆಯ ಮೊದಲ ಭಾರತೀಯ ಸ್ಪೀಕರ್ ಆಗಿ ಸೇವೆಯನ್ನು ಮಾಡಿದ್ರು ಅಂತ ನಾವು ನೋಡ್ತೀವಿ. PSI 2019ರಲ್ಲಿ ಕೇಳಿದ ಪ್ರಶ್ನೆ ಇದು. 1946ರಲ್ಲಿ ಭಾರತಕ್ಕೆ ಆಗಮಿಸಿದ ಕ್ಯಾಬಿನೆಟ್ ಮಿಷನ್ ಯಾರ ಮುಂದಾಳತ್ವದಲ್ಲಿ ಬಂತು ಅಂತ. ಲಾರ್ಡ್ ಫೆಥಿಕ್ ಲಾರೆನ್ಸ್ ಅವರ ನೇತೃತ್ವದಲ್ಲಿ, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರ ನೇತೃತ್ವದಲ್ಲಿ, ಎವಿ ಅಲೆಕ್ಸಾಂಡರ್ ನೇತೃತ್ವದಲ್ಲಿ, ಲಾರ್ಡ್ ಅಟ್ಲೆ ಅವರ ನೇತೃತ್ವದಲ್ಲಿ, ಯಾರ ನಾಯಕತ್ವದಲ್ಲಿ ಭಾರತಕ್ಕೆ ಬಂದಿತ್ತು? ಶಬಾಷ್, 36% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್. ಅದಕ್ಕೆ ನೋಡಿ 1942 ಮತ್ತು 46 ಸಂಪೂರ್ಣವಾದಂತ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಕ್ರಿಪ್ಸೆ. ಸೈಮನ್ ಆಯೋಗದ ಒಬ್ಬ ಸದಸ್ಯನಾಗಿದ್ದ. ಸೈಮನ್ ಆಯೋಗದಲ್ಲಿ ಈ ಕೆಳಗಿನ ಯಾರು ಸದಸ್ಯರಾಗಿದ್ರು? ಲಾರ್ಡ್ ಅಟ್ಲೆ ಅನ್ನುವಂತ ವ್ಯಕ್ತಿ ಸದಸ್ಯ ಆಗಿದ್ದ ನೋಡಿ. 1927ರಲ್ಲಿ ಭಾರತ ದೇಶಕ್ಕೆ ಸೈಮನ್ ಆಯೋಗ ಬರ್ತದೆ. 1927ರ ಸೈಮನ್ ಆಯೋಗದಲ್ಲಿ ಯಾರಿದ್ರಂದ್ರ ಕ್ಲೈಮೆಂಟ್ ಅಟ್ಲೆ ಒಬ್ಬ ಸದಸ್ಯನಾಗಿದ್ದ. ಮುಂದೆ ಅವನೇ ದೇಶದ ಪ್ರಧಾನವಾಗಿ ಭಾರತಕ್ಕೆ ಸ್ವತಂತ್ರ ಕೊಟ್ಟಂತ ವ್ಯಕ್ತಿ ಯಾರಂದ್ರ ಅಟ್ಲೆ. 1780-84ರ ಮಂಗಳೂರು ಒಪ್ಪಂದಕ್ಕೆ ಸಂಬಂಧಪಟ್ಟ ಇವುಗಳಲ್ಲಿ ಯಾವುದು ನಿಜವಲ್ಲ? ಈ ಒಪ್ಪಂದವು ಎರಡನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಮುಕ್ತಾಯಗೊಂಡಿತ್ತು. ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವಿನ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಒಪ್ಪಂದದ ಪ್ರಕಾರ ಬ್ರಿಟಿಷರು ಮಲಬಾರ್ ಬಿಟ್ಟು ತೆರಳಿದರು ಮತ್ತು ಕರ್ನಾಟಕ ಮೇಲೆ ಹಿಡಿತ ಸಾಧಿಸಿದರು. ಒಪ್ಪಂದ ಒಂದು ನೀತಿಯಾಗಿತ್ತು ಮತ್ತು ಬ್ರಿಟಿಷರಿಗೆ ಮಾನಸಿಕ ವಿಜಯವಾಗಿತ್ತು. ಒಪ್ಪಂದ ಒಂದು ನೀತಿಯಾಗಿತ್ತು, ಬ್ರಿಟಿಷರಿಗೆ ಒಂದು ಮಾನಸಿಕ ವಿಜಯವಾಗಿತ್ತು. ಯಾವುದು ನಿಜವಲ್ಲ ಅಂತ ಕೇಳೋಣ. ಸರಿಯಾದಂತ ಉತ್ತರ ಡಿ ನೋಡಿ. ಡಿ. ಜವಾಹರ್ಲಾಲ್ ನೆಹರು, ಸರೋಜಿನಿ ನಾಯ್ಡು, ಮುಲ್ಕ್ ರಾಜ್ ಆನಂದ್, ಖುಷ್ವಂತ್ ಸಿಂಗ್. ಸಿಂಪಲ್ ಕ್ವಶನ್ ಇದು, ಗ್ರೂಪ್ ಸಿ ಕೇಳಿದಂತ ಪ್ರಶ್ನೆ ಇದು. ದಿ ಬ್ರೋಕನ್ ವಿಂಗ್, ಗ್ಲಿಂಪ್ಸ್ ಆಫ್ ದ ವರ್ಲ್ಡ್ ಹಿಸ್ಟ್ರಿ, ಟ್ರೈನ್ ಟು ಪಾಕಿಸ್ತಾನ್, ಕೂಲಿ. ಬಿ ರೈಟಾ? ಸರಿಯಾದಂತ ಉತ್ತರ ಟು ಅಥವಾ ಬಿ ರೈಟ್ ಆನ್ಸರ್ ನೋಡಿ. ಬಿ ಸರಿಯಾಗಿರುವಂತ ಉತ್ತರ. ಯಾರ ಬಾಯಾಗಿತ್ತಾನವ ಅರ್ಧ ತಾಸು ಬಿಟ್ಟು. ಬಾಲಗಂಗಾಧರ ತಿಲಕ್, ಜವಾಹರ್ಲಾಲ್ ನೆಹರು, ಖಾನ್ ಅಬ್ದುಲ್ ಗಫರ್ ಖಾನ್, CR ದಾಸ್. ಯಾರು ಹೊಂದಿಸ್ತಾರೆ ಇದನ್ನ? ಸರ್ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ ಸರ್. ಬಾಲಗಂಗಾಧರ ತಿಲಕ್ ರೀ, ಹಾ. ದೇಶಬಂಧು ರೀ. ದೇಶಬಂಧು, ವೆರಿ ಗುಡ್. ಹಾ. ಜವಾಹರ್ಲಾಲ್ ನೆಹರು ರೀ. ಹ್ಮ್. ಚಾಚಾ ರೀ, ಪಂಡಿತ್ ಜಿ. ಹಾ, ಚಾಚಾ. ಖಾನ್ ಅಬ್ದುಲ್ ಗಫಾರ್ ಖಾನ್ ರೀ, ಗಡಿನಾಡ ಗಾಂಧಿ ರೀ. ಓಕೆ. CR ದಾಸ್ ರೀ, ಲೋಕಮಾನ್ಯ. ಲೋಕಮಾನ್ಯ CR ದಾಸ್. ಲೋಕಮಾನ್ಯ ಬಾಲಗಂಗಾಧರ ತಿಲಕನೋ ಲೋಕಮಾನ್ಯ CR ದಾಸನೋ? ಸರ್ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ರೀ, CR ದಾಸ್ ದೇಶಬಂಧು ರೀ. ಸಾರಿ ರೀ ಸರ್, ಮಿಸ್ಟೇಕ್ ಆಯ್ತ್ರಿ. ಇರ್ಲಿ ಇರ್ಲಿ. ಒಳ್ಳೇದಾಗ್ಲಿ ಮೇಡಮ್, ಚೆನ್ನಾಗಿ ಓದಕತ್ತಿರಲ್ಲ. ಹ್ಞೂನ್ರಿ ಸರ್. ಹ್ಯಾಪಿ ದೀಪಾವಳಿ ರೀ. ತಮಗೂ ಕೂಡ, ತಮಗೂ ರುಕ್ಮಾ ಮೇಡಮ್, ತಮಗೂ ಕೂಡ ಹ್ಯಾಪಿ ದೀಪಾವಳಿ. ಒಳ್ಳೇದಾಗ್ಲಿ.
ಥ್ಯಾಂಕ್ ಯು ರೀ. ನೋಡಿ, ಬಾಲಗಂಗಾಧರ ತಿಲಕ್ ಅಂದ್ರೆ ಲೋಕಮಾನ್ಯ, ಜವಾಹರ್ಲಾಲ್ ನೆಹರು ಅಂತಂದ್ರೆ ಚಾಚಾ ಅಥವಾ ಪಂಡಿತ್ ಜಿ, ಖಾನ್ ಅಬ್ದುಲ್ ಗಫರ್ ಖಾನ್ ಅಂತಂದ್ರೆ ಗಡಿನಾಡಿನ ಗಾಂಧಿ, ಸಿ ಆರ್ ದಾಸ್ ಅಂದ್ರೆ ಅದು ದೇಶಬಂಧು. ನೆಕ್ಸ್ಟ್, ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1939 ಮಾರ್ಚ್ ನಡೆದಾಗ ಸುಭಾಷ್ ಚಂದ್ರ ಬೋಸ್ ಅವರು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷರಿಗಾಗಿ ಬೆಂಬಲಿಸಿದ ಅಭ್ಯರ್ಥಿಯನ್ನು ಸೋಲಿಸಿದರು. ಆ ಸೋತ ಅಭ್ಯರ್ಥಿ ಯಾರು ಅಂತ ಕ್ವಶನ್ ಕೇಳ ನೋಡಿ. ಗ್ರೂಪ್ ಸಿ ಕ್ವಶನ್ ಇದು ಸಹ. %89 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಪಟ್ಟಾಭಿ ಸೀತಾರಾಮಯ್ಯ, ರೈಟ್ ಆನ್ಸರ್ ನೋಡಿ. ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದಾರೆ ಆ ಸಮಯದಲ್ಲಿ? ಎಸ್, ಇದು ನನ್ನ ಸೋಲಲ್ಲ, ಇದು ನನ್ನ ಸೋಲಲ್ಲ, ಪಟ್ಟಾಭಿ ಸೀತಾರಾಮಯ್ಯರ ಸೋಲ್ ಅಂತ ಕರೀತಾರಲ್ಲ. ಉಲ್ಟಾನಾ? ಓಕೆ, ಇದು ಪಟ್ಟಾಭಿ ಸೀತಾರಾಮಯ್ಯ ಸೋಲಲ್ಲ, ವೈಯಕ್ತಿಕವಾಗಿ ನನ್ನ ಸೋಲು ಅಂತೇಳಿ ಕರೆದರು. ಯಾರನ್ನ ಗಾಂಧೀಜಿಯವರ ಅಂತಃಸಾಕ್ಷಿ ಅಂತ ಕರೀತಿದ್ರು? ಇದರ ಗಾಂಧೀಜಿಯವರ ಅಂತಃಸಾಕ್ಷಿ ಯಾರು? ಇದರಲ್ಲಿ ಯಾರನ್ನ ಗಾಂಧೀಜಿಯವರ ಅಂತಃಸಾಕ್ಷಿ ಅಂತ ಕರೀತಿದ್ರು? ಇಂಪಾರ್ಟೆಂಟ್ ಕ್ವಶನ್. ಗಾಂಧೀಜಿಯವರ ಅಂತಃಸಾಕ್ಷಿ ಯಾರಂದ್ರೆ ರಾಜಾಜಿ ನೋಡಿ. ರಾಜಾಜಿ ಅಥವಾ ರಾಜಗೋಪಾಲಾಚಾರಿ ಅಂತ ಕರೀತಾರ. ಆ ರಾಜಗೋಪಾಲಾಚಾರಿ ಅವರನ್ನ ರಾಜಾಜಿ ಅಂತ ಕರೀತಿದ್ರು, ಅಥವಾ ಇವರನ್ನ ಏನಂತ ಕರೀತಿದ್ರಂದ್ರೆ ಗಾಂಧೀಜಿಯವರ ಅಂತಃಸಾಕ್ಷಿ ಅಂತ ಕರೀತಿದ್ರು. ,1928ರಲ್ಲಿ ಭಗತ್ ಸಿಂಗ್ ರಾಜ್ಗುರು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೊಂದಿದ್ದು ಅವರಿಗೆ ಕೃತ್ಯಕ್ಕೆ ಬೆಸಗಿದರೆಂದು ಭಾವಿಸಿ ಭಗತ್ ಸಿಂಗ್ ಮತ್ತು ರಾಜಗುರು ಸುಖದೇವ್ ಅವರು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೊಲ್ತಾರೆ. ಯಾಕೆ ಕೊಂದರು? ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಆತ ಪಾಲ್ಗೊಂಡ ಸಲುವಾಗಿ ಸಾರ್ವಜನಿಕ ಸುರಕ್ಷತಾ ಮಸೂದೆ ಮಂಡನೆಯನ್ನು ಪರಿಚಯಿಸಿದ್ದರಿಂದ ಲಾಠಿ ಚಾರ್ಜ್ಗೆ ಆದೇಶಿದ್ದು ಅದರಲ್ಲಿ ಲಾಲಾ ಲಜಪತ್ ರಾಯರು ಗಾಯಗೊಂಡು ಮತ್ತು 2 ವಾರಗಳ ನಂತರ ಅವರು ಮರಣ ಹೊಂದಿದ್ದರಿಂದ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರನ್ನ ನೇಣಿಗೇರಿಸಿದ ಸಲುವಾಗಿ 1928ರಲ್ಲಿ ಭಗತ್ ಸಿಂಗ್ ಮತ್ತು ರಾಜಗುರು ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೊಲ್ತಾರೆ. ಯಾಕೆಂದ್ರೆ 3 ರೈಟ್ ಆನ್ಸರ್ ನೋಡಿ. ನಿಮ್ಗೆಲ್ಲ ಗೊತ್ತದೆ ಭಗತ್ ಸಿಂಗ್, ರಾಜಗುರು, ಸುಖದೇವರು ಯಾಕೆ ಈ ಒಂದು ಸ್ಯಾಂಡರ್ಸ್ ಅನ್ನುವಂತ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಕೊಲ್ತಾರಂದ್ರ, ಆ ಸ್ಯಾಂಡರ್ಸ್ ಏನ್ ತಪ್ಪು ಮಾಡಿರ್ತಾನಂದ್ರೆ ಲಾಲಾ ಲಜಪತ್ ರಾಯ್ ಅವರನ್ನ ಲಾಠಿ ಏಟಿನಿಂದ ಹೊಡೆಯುವಂತ ಪ್ರಯತ್ನವನ್ನು ಮಾಡ್ತಾನೆ. ಆ ಉದ್ದೇಶಕ್ಕಾಗಿ ಅವರು ಮರಣ ಅಪ್ಪುವಂತ ಸಮಯದಲ್ಲಿ ಅಥವಾ ಲಾಠಿ ಏಟಿನಿಂದ ಅವರು ತೀವ್ರವಾಗಿ ರಕ್ತ ಬಂದಂತ ಸಮಯದಲ್ಲಿ ಅವ್ರು ಹೇಳ್ತಾರೆ, ನನ್ನ ತಲೆಯ ಮೇಲೆ ಬಿದ್ದ ಬ್ರಿಟಿಷ್ ಲಾಠಿ ಏಟು ಬ್ರಿಟಿಷ್ ಸಾಮ್ರಾಜ್ಯದ ಶವದ ಪೆಟ್ಟಿಗೆಯ ಕೊನೆಯ ಮೊಳೆಯಾಗುತ್ತದೆ ಅಂತ. ನನ್ನ ತಲೆಯ ಮೇಲೆ ಬಿದ್ದ ಬ್ರಿಟಿಷ್ ಲಾಠಿ ಏಟು ಬ್ರಿಟಿಷ್ ಸಾಮ್ರಾಜ್ಯದ ಶವದ ಪೆಟ್ಟಿಗೆಯ ಕೊನೆಯ ಮೊಳೆಯಾಗುತ್ತದೆ. ಈ ಮಾತನ್ನು ಹೇಳಿದವರು ಯಾರು ಅಂತಂದ್ರೆ ಅದು ಲಾಲಾ ಲಜಪತ್ ರಾಯ್ ಅವರು, ರೈಟ್ ಆನ್ಸರ್ ನೋಡಿ. ಕಾಕೋರಿ ರೈಲು ದರೋಡೆಯಲ್ಲಿ ಯಾರನ್ನ ಗಲ್ಲಿಗೇರಿಸಲಾಯಿತು? ಕಾಕೋರಿ ರೈಲು ದರೋಡೆಗೆ ಯಾರನ್ನ ಗಲ್ಲಿಗೇರಿಸಲಾಯಿತು? ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರನ್ನ ಯಾವ ಸಂದರ್ಭದಲ್ಲಿ ಗಲ್ಲಿಗೇರಿಸಲಾಯಿತು ಅಂತಂದ್ರೆ ಅದು 1925 ಆಗಸ್ಟ್ 9ನೇ ತಾರೀಕು, ಆಗಸ್ಟ್ 9, 1925 ಆಗಸ್ಟ್ 9ರಂದು ಕಾಕೋರಿ ರೈಲು ದರೋಡೆ ನಡೀತದೆ. ಆ ಕಾಕೋರಿ ರೈಲು ದರೋಡೆಯ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಆರಂಭ ಮಾಡಿದವರು ಯಾರು? ಬಂಗಾರದಂತ ಕ್ವಶನ್ ಇದೆ. ನಿಮ್ಗೆ ಖುಷಿಯಿಂದ, ಹೆಮ್ಮೆಯಿಂದ, ಸಂತೋಷದಿಂದ ಆನ್ಸರ್ ಮಾಡ್ತಾರೆ. ಮತ್ತೆ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಬೇರೆ, ಲಾಲ್ ಡಾಲ್ ಔಷಧಿ. ಥೋಡೆ ಮಂದಿ ಇದೇ ಗದ್ದಲ್ದ ಹೋಗಿ ಹೊರಗೆ ಪಟಾಕಿ ಹಚ್ಚಿ ಬರೋ ಮಂದಿನೂ ಅದ. ಒಂದು ಕರೆಕ್ಟ್ ಆಯ್ತು, ಹೋಗಲಿ ಅವನವನ
10 ಕ್ವಶನ್ದಾಗ ಒಂದರ ಕರೆಕ್ಟ್ ಆಯ್ತಲ್ಲ ಅಂತೇಳಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ. ಯಾರು ತಾಜ್ ಮಹಲದ ಕಲ್ಲುಗಳನ್ನ ಮಾರಾಟ ಮಾಡಿ ತನ್ನ ಸೈನಿಕರಿಗೆ ವೇತನ ಕೊಡಲು ಮುಂದಾದಂತ ವ್ಯಕ್ತಿ ಯಾರು? ತಾಜ್ ಮಹಲದ ಕಲ್ಲುಗಳನ್ನ ಮಾರಾಟ ಮಾಡಿ ತನ್ನ ಸೈನಿಕರಿಗೆ ವೇತನ ಕೊಡಲು ಪ್ರಯತ್ನ ಪಟ್ಟಂತ ವ್ಯಕ್ತಿ ಯಾರಂದ್ರ ಲಾರ್ಡ್ ಆಲ್ ಹೋಸಿ ನೋಡಿ. ಲಾರ್ಡ್ ಆಲ್ ಹೋಸಿ. ಯಾರು ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡರು? ಯಾರು ತನ್ನನ್ನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡರು ಅಂದ್ರೆ ಲಾರ್ಡ್ ಆಲ್ ಹೋಸಿ ನೋಡಿ. ಲಾರ್ಡ್ ಆಲ್ ಹೋಸಿ ಅವರನ್ನು ನಾನು ತಾನು ಬಂಗಾಳದ ಹುಲಿ ಎಂದು ಕರೆದುಕೊಂಡರು. ನೆಕ್ಸ್ಟ್, ಈ ಕೆಳಗಿನ ಯಾವ ಘಟನೆ ರವೀಂದ್ರನಾಥ್ ಠಾಗೂರ್ ಅವರು ತಮ್ಮ ನೈಟ್ಹುಡ್ ಬಿರುದನ್ನ ತ್ಯಜಿಸಲು ಕಾರಣವಾಯಿತು? ಲಾಲಾ ಲಜಪತ್ ರಾಯ್ ಅವರು ಸಾಯಲು ಕಾರಣವಾದ ಲಾಠಿ ಚಾರ್ಜ್ ವಿರುದ್ಧ ಪ್ರತಿಭಟಿಸಲು, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟಿಸಲು, ಅಸಹಕಾರ ಚಳವಳಿಯ ನಾಯಕರಿಗೆ ಬೆಂಬಲ ಸೂಚಿಸಲು, ಸೈಮನ್ ಮಿಷನ್ ಆಗಮನದ ವಿರುದ್ಧ ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ. ಯಾವಾಗ ಅವರು ತಮ್ಮ ನೈಟ್ಹುಡ್ ಪ್ರಶಸ್ತಿ ಸರಿಯಾದಂತ ಉತ್ತರ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ನೋಡಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವಿರುದ್ಧ ರೈಟ್ ಆನ್ಸರ್. ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಮಾಡಿದವರು ಯಾರು? ಏನು ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ಕಲ್ಯಾಣ ಸ್ವಾಮಿ ನೋಡಿ. ಕಲ್ಯಾಣ ಸ್ವಾಮಿ ಸರಿಯಾದಂತ ಉತ್ತರ ಕಲ್ಯಾಣ ಸ್ವಾಮಿ. ನಗರ ದಂಗೆಯ ನಾಯಕತ್ವ ವಹಿಸಿಕೊಂಡವರು ಯಾರು? ನಗರ ದಂಗೆಯ ನಾಯಕತ್ವ ವಹಿಸಿಕೊಂಡವರು ಯಾರು? ನಗರ ದಂಗೆಯ ನಾಯಕತ್ವ ವಹಿಸಿಕೊಂಡವರು ಯಾರು? ನಗರ ದಂಗೆಯ ನಾಯಕತ್ವ ವಹಿಸಿಕೊಂಡವರು ಬೂದಿ ಬಸಪ್ಪ ನೋಡಿ. ಬೂದಿ ಬಸಪ್ಪ ರೈಟ್ ಆನ್ಸರ್. ಬೂದಿ ಬಸಪ್ಪ. KS 1999ರಲ್ಲಿ ಕೇಳಿದ ಪ್ರಶ್ನೆ ಇದು. ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಪ್ರಾರಂಭಗೊಂಡ ಸ್ಥಳ ಯಾವುದಂದ್ರ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಪ್ರಾರಂಭಗೊಂಡಿದ್ದು ಬೆಂಗಳೂರು, ನಂತರ ಧಾರವಾಡ ನೋಡಿ. ಕರ್ನಾಟಕದ ಬಾರ್ಡೋಲಿ ಅಂತ ಯಾವುದನ್ನು ಕರೀತಾರೆ? ಕರ್ನಾಟಕದ ಬಾರ್ಡೋಲಿ ಯಾವ ಸ್ಥಳವನ್ನ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ? KS 1999ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಕರ್ನಾಟಕದ ಬಾರ್ಡೋಲಿ. ಅಂಕೋಲಾ ನೋಡಿ. ಅಂಕೋಲವನ್ನ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ಅಂಕೋಲಾ. ಕರ್ನಾಟಕದ ದಂಡಿ ಅಂತ ಯಾವುದನ್ನು ಕರೀತಾರೆ? ಕರ್ನಾಟಕದ ದಂಡಿ. ಕರ್ನಾಟಕದ ದಂಡಿ ಯಾವುದಂದ್ರ ಸೇಮ್ ಅಂಕೋಲಾ. ಅಂಕೋಲವನ್ನ ಕರ್ನಾಟಕದ ದಂಡಿ ಅಂತ ಕರೀತಾರೆ. ಅಂಕೋಲವನ್ನ ಕರ್ನಾಟಕದ ಬಾರ್ಡೋಲಿ ಅಂತ ಕರೀತಾರೆ. ಅಂಕೋಲದಿಂದ ಯಾವ ಸ್ಥಳದವರೆಗೆ ಹೋರಾಟ ಮಾಡಿದಾರಂದ್ರ ಅಂಕೋಲದಿಂದ ಸಾನಿಕಟ್ಟೆಯವರೆಗೆ ಹೋರಾಟ ಮಾಡಿದರು. ಸಾನಿಕಟ್ಟೆಯವರೆಗೆ. ಅಂಕೋಲದಿಂದ ಸಾನಿಕಟ್ಟೆಯವರೆಗೆ ಹೋರಾಟವನ್ನ ಮಾಡಲಾಯಿತು. ಮೈಲಾರ ಮಹದೇವಪ್ಪ ಈ ಚಳವಳಿಯಲ್ಲಿ ಭಾಗವಹಿಸಿದರು. ಅಸಹಕಾರ ಚಳವಳಿಯಲ್ಲಿ, ಉಪ್ಪಿನ ಸತ್ಯಾಗ್ರಹದಲ್ಲಿ, ಧ್ವಜ ಸತ್ಯಾಗ್ರಹದಲ್ಲಿ, ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ. ಮೈಲಾರ ಮಹದೇವಪ್ಪ ಸರಿಯಾದಂತ ಉತ್ತರ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ್ರು. KS 1999ರಲ್ಲಿ ಕೇಳಿದಂತ ಪ್ರಶ್ನೆ. ಸರಿಯಾದಂತ ಉತ್ತರ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡ್ರು ನೋಡಿ ಮೈಲಾರ ಮಹದೇವಪ್ಪ. ಹಿಂದಿನ ಮೈಸೂರು ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಪ್ರಾರಂಭಗೊಂಡಿದ್ದು. KS 1999ರಲ್ಲಿ ಕೇಳಿದ ಪ್ರಶ್ನೆ ಇದು. 1947, 50, 20, 31.
ಸರಿಯಾದಂತ ಉತ್ತರ 1947 ರೈಟ್ ಆನ್ಸರ್ ನೋಡಿ. 1947. ಆ ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದ ಹೋರಾಟವನ್ನೇ ನಾವೇನಂತ ಕರಿತೀವಿ ಅಂದ್ರ ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅಂತ ಕರಿತೀವಿ. ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚಟ್ಟಾಕಟ್ಟಿ ಅನ್ನುವಂತ ಒಂದು ಘೋಷವಾಕ್ಯದೊಂದಿಗೆ 1947 ಅಕ್ಟೋಬರ್ 24ನೇ ತಾರೀಕು ಕರ್ನಾಟಕ ರಾಜ್ಯ ಏನಾಯ್ತಂದ್ರ ಏಕೀಕರಣಗೊಂಡಿತು. ಕರ್ನಾಟಕ ರಾಜ್ಯ ಸ್ವತಂತ್ರಗೊಂಡಿತು. ಕರ್ನಾಟಕ ಏಕೀಕರಣಗೊಂಡಿದ್ದು 1956 ನವೆಂಬರ್ 1ರಂದು. 1956 ನವೆಂಬರ್ 1ರಂದು ಹರಿದು ಹಂಚಿ ಹೋದ ಕರ್ನಾಟಕ ರಾಜ್ಯ ಒಂದಾಗಿದ್ದು ನೋಡಿ. ಬ್ರಿಟಿಷ್ ವಿರುದ್ಧ ಬಿರ್ಸಾನ ನಾಯಕತ್ವದಲ್ಲಿ ನಡೆದ ಹೋರಾಟ ಅಂದ್ರೆ ಅದು ಮುಂಡರ ದಂಗೆ ಅಂತ ಕರೀತಾರೆ. ಮುಂಡರ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರೆ ಬಿರ್ಸಾ ಮುಂಡಾ ಅಂತ ಹೇಳಿ ಕರೀತಾರೆ. ಸಿದ್ದು ಮುಂಜಿ ಮತ್ತು ಕನ್ನು ಮುಂಜಿ ಯಾವ ಹೋರಾಟದ ನಾಯಕತ್ವ ವಹಿಸಿಕೊಂಡಿದ್ರು? ಸಿದ್ದು ಮುಂಜಿ, ಕನ್ನು ಮುಂಜಿ ಮತ್ತು ಸಿದ್ದು ಮುಂಜಿಯವರು ಈ ಕೆಳಗಿನ ಯಾವ ಹೋರಾಟದ ನಾಯಕತ್ವ ವಹಿಸಿಕೊಂಡಿದ್ರು ಅಂದ್ರ ಸಂತಾಲರ ದಂಗೆಯ ನಾಯಕತ್ವ ವಹಿಸಿಕೊಂಡಿದ್ದರು. ಸಂತಾಲ ದಂಗೆಯ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ಸಿದ್ದು ಮುಂಜಿ ಮತ್ತು ಕನ್ನು ಮುಂಜಿ ಅನ್ನುವಂಥ ವ್ಯಕ್ತಿಗಳು ಈ ಒಂದು ಹೋರಾಟದ ನಾಯಕತ್ವವನ್ನ ವಹಿಸಿಕೊಂಡಿದ್ರು ಅಂತ ಹೇಳಿ ನೋಡ್ತೇವೆ. KS 1999ರಲ್ಲಿ ಕೇಳಿದ ಪ್ರಶ್ನೆ ಇದು. ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಚ್ಯ ಉಲ್ಲೇಖವಾದಂತ ಗ್ರಂಥ ಯಾವುದು? ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಸೂಚ್ಯ ಉಲ್ಲೇಖವಾಗಿರುವಂತ ಗ್ರಂಥ ಯಾವುದು? ರಾಮಾಯಣ, ಬೃಹತ್ ಸಂಹಿತ, ಮಹಾಭಾರತ, ಋಗ್ವೇದ. ಸರಿಯಾದಂತ ಉತ್ತರ ಮಹಾಭಾರತ. ಮಹಾಭಾರತದಲ್ಲಿ ಕರ್ನಾಟಕ ಅನ್ನುವಂಥ ಪದದ ಉಲ್ಲೇಖವನ್ನ ಕಾಣುತ್ತೆ ನೋಡಿ. ಕರ್ನಾಟಕ ಪದದ ಉಲ್ಲೇಖ ಎಲ್ಲಿದೆ ಅಂದ್ರೆ ಮಹಾಭಾರತದಲ್ಲಿ ನೋಡ್ತೀವಿ. ಮಹಾಭಾರತ. ಗಂಗರ ಮೊದಲ ರಾಜಧಾನಿ ಯಾವುದು? ಗಂಗರ ಮೊದಲ ರಾಜಧಾನಿ KS 1999ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಸರಿಯಾದಂತ ಉತ್ತರ ಗಂಗರ ಮೊದಲ ರಾಜಧಾನಿ ಕೋಲಾರ ನೋಡಿ. ಯಾಕಂದ್ರೆ ಕೋಲಾಲದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ತಾರೆ. ಇವರು ಕರ್ನಾಟಕ ರಾಜ್ಯವನ್ನ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಅಂದ್ರೆ ಗಂಗರು. ಕಾಲ ಕಾಲಕ್ಕೆ ತಕ್ಕಂತೆ ತಮ್ಮ ರಾಜಧಾನಿಗಳನ್ನು ಬದಲಾವಣೆ ಮಾಡುತ್ತಾ ಸಮೃದ್ಧವಾದ ಆಳ್ವಿಕೆಯನ್ನು ಮಾಡಿದವರು ಗಂಗರು. ಕ್ವಶನ್ ಕೇಳಿದ್ದಾನೆ, ಪ್ರಾಚೀನ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯವನ್ನ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂತ ಮನೆತನ ಯಾವುದಂದ್ರ ಅದು ಗಂಗ ಮನೆತನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಗಂಗರು ಕಾವೇರಿ ನದಿಯ ದಡದ ಮೇಲೆ ಕುವಲಾಲ, ಮಾಕುಂದ, ಮಾನ್ಯಪುರ, ತಲಕಾಡು. ಕುವಲಾಲ, ಮಾಕುಂದ, ಮಾನ್ಯಪುರ, ತಲಕಾಡು ಅವರ ರಾಜಧಾನಿಗಳು. 4 ರಾಜಧಾನಿಗಳು ಕುವಲಾಲ, ಮಾಕುಂದ, ಮಾನ್ಯಪುರ, ತಲಕಾಡು ಎಂಬ ಸ್ಥಳಗಳಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಆಳ್ವಿಕೆಯನ್ನ ಮಾಡಿದ್ರು. ಸಾಂಗ್ ಯಾಕದು? ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಕ್ವಶನ್ ಕೇಳ್ತಾನೆ. ಇದು ಸಿ. ಇದು 2D ಆಗ್ಯದ ಸಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂದ್ರ ಸರಿಯಾದಂತ ಉತ್ತರ ಮಂಗಳೂರು ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ನೋಡಿ. KS 1999ರಲ್ಲಿ ಕೇಳಿದಂತ ಪ್ರಶ್ನೆ. 4 ಆಂಗ್ಲೋ ಮೈಸೂರು ಯುದ್ಧಗಳು ಮಾಮಾಶ್ರೀ ಅಂತ ನೆನಪಿಡಿ. ಮಾಮಾಶ್ರೀ ಅಂದ್ರೆ ಏನು? ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ ಅಲ್ಲ. ಇಮ್ಮಡಿ ಪುಲಕೇಶ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನ ಬರಮಾಡಿಕೊಳ್ಳುತ್ತಿರುವ ದೃಶ್ಯ ತೋರಿಸುವ ಚಿತ್ರ ಎಲ್ಲಿದೆ ಅಂದ್ರೆ ಅಜಂತಾದಲ್ಲಿದೆ ನೋಡಿ. ಅಜಂತಾದಲ್ಲಿ ಆ ಒಂದು ದೃಶ್ಯವನ್ನು ನೋಡ್ತೇನೆ. ಮೇಲುಗುಡಿ ದೇವಸ್ಥಾನ ಯಾವ ಊರಿನಲ್ಲಿ ಕಂಡು ಬರ್ತದೆ? ಅದಕ್ಕೆ ಮೇಗುತಿ ಅಂತ ಕರೀತಾರೆ. ಮೇಗುತಿ ಅಂದ್ರು ಒಂದೇ, ಮೇಲುಗುಡಿ ಅಂದ್ರು ಒಂದೇ. ಮೇಲುಗುಡಿ ದೇವಸ್ಥಾನ ಐಹೊಳೆಯಲ್ಲಿ ಕಂಡು ಬರ್ತದೆ ನೋಡಿ.
ಐಹೊಳೆಯಲ್ಲಿ ಮೇಲುಗುಡಿ ಅಥವಾ ಮೇಗುತಿ ಅನ್ನುವಂಥ ದೇವಸ್ಥಾನ ಕಂಡು ಬರ್ತದೆ. ಇಂಪಾರ್ಟೆಂಟ್ ಕ್ವಶನ್. ಅಯ್ಯ ನನ್ನ ಹೊಳೆ ಅದು ಮುಂದೆ ಏನಾಗಿ ಪರಿವರ್ತನೆ ಆಯಿತು? ಅಯ್ಯ ನನ್ನ ಹೊಳೆ. ಅಯ್ಯ ನನ್ನ ಹೊಳೆ ಅನ್ನುವಂಥ ಪದ ಮುಂದೆ ಏನಾಯ್ತಂದ್ರ ಐಹೊಳೆಯಾಗಿ ಪರಿವರ್ತನೆ ಆಯ್ತು ನೋಡಿ. ಅಯ್ಯ ನನ್ನ ಹೊಳೆ ಇದೆಯಲ್ಲ, ಅದೇ ಮುಂದೆ ಏನಾಯ್ತಂದ್ರ ಐಹೊಳೆ ಅನ್ನುವಂಥ ಹೆಸರಿನಿಂದ ಕರೆಯಲಾಯಿತು. ಅಯ್ಯ ನನ್ನ ಹೊಳೆ, ಐಹೊಳೆ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಚಾಲುಕ್ಯರ ಪ್ರಸಿದ್ಧವಾದ ಸ್ಥಳ ಯಾವುದು? ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಚಾಲುಕ್ಯರ ಪ್ರಸಿದ್ಧವಾದ ಸ್ಥಳ ಅಂದ್ರೆ ಪಟ್ಟದಕಲ್ಲು. ಪಟ್ಟದಕಲ್ಲಿನ ಮೊದಲ ಹೆಸರು ಏನಂದ್ರೆ ಕಿಸುವಳ್ಳಲ್ ಅಂತ ಕರೀತಾರೆ. ಪಟ್ಟದಕಲ್ಲಿನ ಮೊದಲ ಹೆಸರೇನಂದ್ರೆ ಕಿಸುವಳ್ಳಲ್. ಕಿಸುವಳ್ಳಲ್ ಎಂಬುದು ಪಟ್ಟದಕಲ್ಲಿನ ಮೊದಲ ಹೆಸರಾಗಿದೆ. ಮಹಾತ್ಮ ಗಾಂಧೀಜಿಯವರು ಎಷ್ಟು ಸಲ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿಕೊಂಡ್ರು? 3 ಸಲ, 3 ಬಾರಿ, 2 ಬಾರಿ, 1 ಬಾರಿ, ಯಾವಾಗಲೂ ಇಲ್ಲ. ಮಹಾತ್ಮ ಗಾಂಧೀಜಿಯವರು 1924 ಎಲ್ಲಿ ಅಂದ್ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನೋಡಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನ 1 ಬಾರಿ ವಹಿಸ್ಕೊತಾರೆ, ನೆನ್ಪಿಡಿ. ಅದು ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಏಕೈಕ ಅಧಿವೇಶನ ಅಂತ. ಆ ಅಧಿವೇಶನದ ದ್ವಾರದ ಬಾಗಿಲವನ್ನ ವಿಜಯನಗರದ ಹೆಬ್ಬಾಗಿಲು ಅಂತ ಇಟ್ಟಿದ್ರು. ಅಲ್ಲಿ ಕುಡ್ಲಕ್ಕ ನೀರಿನ ಬಾವಿ ಇತ್ತು, ಅದಕ್ಕೆ ಪಂಪಾ ಸರೋವರ ಅಂತ ಕರೀತಿದ್ರು. 11 ವರ್ಷದ ಬಾಲಕಿ ಗಂಗೂಬಾಯಿ ಹಾನಗಲ್ ಅವರು ಒಂದೇ ಮಾತರ್ ಎಂಬ ಗೀತೆಯನ್ನು ಹಾಡಿದರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಹಾಡಿದವರು ಉಯಿಲುಗೋಳ್ ನಾರಾಯಣ ಅವರು. ಉಯಿಲುಗೋಳ್ ನಾರಾಯಣ ಅವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥ ಗೀತೆಯನ್ನ ಹಾಡಿದ್ರು ಅಂತ. ಅದು ಎಷ್ಟನೇ ಅಧಿವೇಶನ ಅದು? ಎಸ್, ವೆರಿ ಗುಡ್. ಅದು ಎಷ್ಟನೇ ಅಧಿವೇಶನ ಅಂದ್ರೆ 39ನೇ ಅಧಿವೇಶನ ನೋಡಿ. ಅನುಕ್ರಮವಾಗಿ 39ನೇ ಅಧಿವೇಶನ. ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು? ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ದಾದಾಬಾಯಿ ನವರೋಜಿ ನೋಡಿ. ದಾದಾಬಾಯಿ ನವರೋಜಿ. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್. ಈ ಮಾತನ್ನು ಹೇಳಿದವರು ಯಾರು? ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್. ಸರಿಯಾದಂತ ಉತ್ತರ ಬಾಲಗಂಗಾಧರ ತಿಲಕ್ ನೋಡಿ. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಈ ಮಾತನ್ನು ಹೇಳಿದವರು ಯಾರಂದ್ರೆ ಬಾಲಗಂಗಾಧರ ತಿಲಕ್. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್, ಐ ಶಾಲ್ ಹ್ಯಾವ್ ಇಟ್. ಈ ಪದವನ್ನು ಮೊದಲು ಬಾರಿಗೆ ಬಳಕೆ ಮಾಡಿದವರು ಅದು ಬಾಲಗಂಗಾಧರ್ ತಿಲಕ್. ಯಾರನ್ನು ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರೀತಾರೆ? ಯಾರನ್ನ ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರೀತಿದ್ರು ಅಂದ್ರೆ ಸರಿಯಾದಂತ ಉತ್ತರ ಮಹಾದೇವ್ ಗೋವಿಂದ ರಾನಡೆ ನೋಡಿ. ಮಹಾದೇವ್ ಗೋವಿಂದ ರಾನಡೆ ಅವರನ್ನ ಏನಂತ ಕರೀತಾರಂದ್ರ ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರೀತಿದ್ರು. ಯಾರನ್ನ ಮಹಾರಾಷ್ಟ್ರದ ಸಾಕ್ರೇಟಿಸ್ ಅಂತ ಕರೀತಾರಂದ್ರ ಮಹಾದೇವ್ ಗೋವಿಂದ ರಾನಡೆ. ಗೋಪಾಲ್ ಕೃಷ್ಣ ಗೋಖಲೆ ಅವರು ಯಾರನ್ನು ತಮ್ಮ ರಾಜಕೀಯ ಗುರು ಎಂದು ಒಪ್ಪಿಕೊಂಡರು? ಗೋಪಾಲ್ ಕೃಷ್ಣ ಗೋಖಲೆ ಯಾರನ್ನು ತಮ್ಮ ರಾಜಕೀಯ ಗುರು ಎಂದು ಒಪ್ಪಿಕೊಂಡ್ರು ಅಂದ್ರ ಈ ಮಹಾದೇವ್ ಗೋವಿಂದ ರಾನಡೆ ಅವರದಾರಲ್ಲ, ಇವರನ್ನು ತಮ್ಮ ರಾಜಕೀಯ ಗುರು ಎಂದು ಒಪ್ಪಿಕೊಂಡ್ರು. ವೆರಿ ಇಂಪಾರ್ಟೆಂಟ್. ಗೋಪಾಲ್ ಕೃಷ್ಣ ಗೋಖಲೆ ಅವರು ಯಾರ ರಾಜಕೀಯ ಗುರು ಅಂದ್ರೆ ಗಾಂಧೀಜಿಯವರ ರಾಜಕೀಯ ಗುರು. 1857ರ ದಂಗೆಯ ಮೊದಲ ಸ್ವತಂತ್ರ ಯುದ್ಧ ಎಂಬ ಕಲ್ಪನೆಯನ್ನು ತಿರಸ್ಕರಿಸಿದವರು ಯಾರು? ಆರ್.ಸಿ. ಮುಜುಮ್ದಾರ್ ಅವರು ತಿರಸ್ಕಾರ ಮಾಡ್ತಾರೆ. ನಮ್ಮವರೇ ಆಗಿರುವಂತ ಆರ್.ಸಿ. ಮುಜುಮ್ದಾರ್ ಅನ್ನುವಂಥ ವ್ಯಕ್ತಿ ಇದು 1857ರ ದಂಗೆ ಆಗಿರಲಿಲ್ಲ ಅನ್ನುವಂಥ ಭಾವವನ್ನ ವ್ಯಕ್ತಪಡಿಸ್ತಾರೆ. ಯಾರು ವಿವಾದಾತ್ಮಕವಾಗಿರುವಂತ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರಲ್ಲ, ಆ ವಿವಾದಾತ್ಮಕವಾಗಿರುವಂತ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಇಲ್ಲಿವರೆಗೆ ಕ್ವಶನ್ ಕೇಳಿದ್ದು. ರಕ್ಷಾ ಕವಟ ಸಿದ್ಧಾಂತ ಯಾವುದಕ್ಕೆ ಸಂಬಂಧಪಟ್ಟಿದೆ? ರಕ್ಷಾ ಕವಟ ಸಿದ್ಧಾಂತ ಯಾವುದಕ್ಕೆ ಸಂಬಂಧಪಟ್ಟಿದೆ? ರಕ್ಷಾ ಕವಟ ಸಿದ್ಧಾಂತ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಸಂಬಂಧಪಟ್ಟಿದೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ. ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಈ ಒಂದು
ರಕ್ಷಾ ಕವಟ ಸಿದ್ಧಾಂತ ಸಂಬಂಧಪಟ್ಟ ನೋಡಿ. ಗಾಂಧಿ ಅಂಡ್ ಅನಾರ್ಕಿ ಎಂಬ ಗ್ರಂಥವನ್ನು ಬರೆದವರು ಯಾರು? ಗಾಂಧಿ ಅಂಡ್ ಅನಾರ್ಕಿ, ಗಾಂಧಿ ಅಂಡ್ ಅನಾರ್ಕಿ ಎಂಬ ಗ್ರಂಥವನ್ನು ಬರೆದವರು ಸಿ ಶಂಕರ್ ನಾಯರ್ ನೋಡಿ. ಸಿ ಶಂಕರ್ ನಾಯರ್ ಅವರು KS 2008ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಗಾಂಧಿ ಅಂಡ್ ಅನಾರ್ಕಿ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರ ಸಿ ಶಂಕರ್ ನಾಯರ್. ಬಾಲಗಂಗಾಧರ ತಿಲಕರ ಆತ್ಮೀಯ ಸ್ನೇಹಿತರಾಗಿದ್ದು ಬಾಲಗಂಗಾಧರ ತಿಲಕರ ಮಾತನ್ನು ಯಾರು ಮೀರುತ್ತಿರಲಿಲ್ಲ. ಬಾಲಗಂಗಾಧರ ತಿಲಕರ ಆತ್ಮೀಯ ಸ್ನೇಹಿತರಾಗಿದ್ದು ಬಾಲಗಂಗಾಧರ ತಿಲಕರ ಮಾತನ್ನು ಯಾರು ಮೀರುತ್ತಿರಲಿಲ್ಲ ಅಂದ್ರ ಮೊಹಮ್ಮದ್ ಅಲಿ ಜಿನ್ನಾ ಮೀರುತ್ತಿರ್ಲಿಲ್ಲ ನೋಡಿ. ಮೊಹಮ್ಮದ್ ಅಲಿ ಜಿನ್ನಾ ಅದನ್ನಲ್ಲ, ಈ ಮೊಹಮ್ಮದ್ ಅಲಿ ಜಿನ್ನಾ ಅನ್ನುವಂಥ ವ್ಯಕ್ತಿ ಬಾಲಗಂಗಾಧರ ತಿಲಕರ ಮಾತನ್ನು ಮೀರುತ್ತಿರಲಿಲ್ಲ. ಬಾಲಗಂಗಾಧರ ತಿಲಕರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಿಧೇಯಕಿಯಾಗಿರುವಂತ ವ್ಯಕ್ತಿ ಯಾರು ಅಂತಂದ್ರೆ ಅದು ಮೊಹಮ್ಮದ್ ಅಲಿ ಜಿನ್ನಾ. ಅದಕ್ಕೆ 1916 ಉತ್ತರ ಪ್ರದೇಶದ ಲಕ್ನೋ ಅನ್ನುವಂಥ ಸ್ಥಳದಲ್ಲಿ ಇತ್ತಲ್ಲ, ಆ ಲಕ್ನೋ ಕಾಂಗ್ರೆಸ್ ಅಧಿವೇಶನ ನಡೆದಂತ ಸಮಯದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ಗಳನ್ನು ಒಂದು ಮಾಡ್ತಾರೆ. ಆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳನ್ನು ಒಂದು ಮಾಡಿದಾಗ ವೇದಿಕೆಯ ಮೇಲೆ ಸರೋಜಿನಿ ನಾಯ್ಡು ಅವರು ಒಂದು ಮಾತು ಹೇಳ್ತಾರೆ. ಏನ್ ಹೇಳಿದಾರೆ ಅಂದ್ರೆ, ಮೊಹಮ್ಮದ್ ಅಲಿ ಜಿನ್ನಾ ಹಿಂದೂ ಮತ್ತು ಮುಸ್ಲಿಮರ ಏಕತೆಯ ಸಂಕೇತ ಅಂತ ಕರೀತಾರೆ. ನಾ ಹೇಳಿದ ಕಲಿಬೇಕಟ್ಟೆ, UPSC ಕ್ವಶನ್ಗಳಾಗಿದ್ದಲ್ಲ ಇವು. ಶಾಣೆ ಬಳವತ್ತಂದ್ರ ಯಾರನ್ನ ಹಿಂದೂ ಮುಸ್ಲಿಮರ ಏಕತೆಯ ಸಂಕೇತ ಎಂದು ಕರೆಯುತ್ತಾರಂದ್ರೆ ಅದು ಮೊಹಮ್ಮದ್ ಅಲಿ ಜಿನ್ನಾ. 1926 ನಂತರ ಮೊಹಮ್ಮದ್ ಅಲಿ ಜಿನ್ನಾ ಏನಾಯ್ತು ಗೊತ್ತಿಲ್ಲ, ಆದರೆ ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯನ್ನ ತರ್ತಾನೆ. ಗಾಂಧಿ ಮತ್ತು ಮೊಹಮ್ಮದ್ ಅಲಿ ಜಿನ್ನಾಗೆ ಆಗಿ ಬರಲೇ ಇಲ್ಲ 1947ರವರೆಗೆ ಅಂತೇಳಿ ನಾವು ನೋಡ್ತೀವಿ. ದ ಇಂಡಿಯನ್ ಸ್ಟ್ರಗಲ್ ಈ ಗ್ರಂಥವನ್ನು ಬರೆದವರು ಯಾರು? ಇಂಡಿಯನ್ ಸ್ಟ್ರಗಲ್ ಈ ಗ್ರಂಥವನ್ನು ಬರೆದವರು ಯಾರು? ಸುಭಾಷ್ ಚಂದ್ರ ಬೋಸ್. ರೈಟ್ ಆನ್ಸರ್. ಇಂಡಿಯನ್ ಸ್ಟ್ರಗಲ್ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ ಯಾರನ್ನ ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯುತ್ತಿದ್ದರು? ಭಾರತ ದೇಶದ ವೃದ್ಧ ಪಿತಾಮಹ ಅಂತ ಯಾರಿಗೆ ಕರೀತಿದ್ರು? ಭಾರತದ ವೃದ್ಧ ಪಿತಾಮಹ ಎಂದು ಯಾರನ್ನು ಕರೀತಿದ್ರು ಅಂದ್ರೆ ದಾದಾಬಾಯಿ ನವರೋಜಿ ಅವರನ್ನು ಕರೀತಿದ್ದಾರೆ. ಸರ್ವಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಂಬ ಸಂಘವನ್ನು ಪ್ರಾರಂಭ ಮಾಡಿದವರು ಯಾರು? ಸರ್ವಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಂಬ ಸಂಘಟನೆಯನ್ನು ಪ್ರಾರಂಭ ಮಾಡಿದವರು ಯಾರು? ಗೋಪಾಲ್ ಕೃಷ್ಣ ಗೋಖಲೆ ನೋಡಿ. ಸರ್ವಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಪ್ರಾರಂಭ ಮಾಡಿದವರು ಯಾರಂದ್ರೆ ಗೋಪಾಲ ಕೃಷ್ಣ ಗೋಖಲೆ. ಹಿಂದ್ ಸ್ವರಾಜ್ಯ ಎಂಬ ಗ್ರಂಥವನ್ನು ಬರೆದವರು ಯಾರು? ಹಿಂದ್ ಸ್ವರಾಜ್ಯ ಎಂಬ ಗ್ರಂಥವನ್ನು ಬರೆದವರು ಮಹಾತ್ಮ ಗಾಂಧೀಜಿ ನೋಡಿ. ಮಹಾತ್ಮ ಗಾಂಧೀಜಿಯವರು ಬರೆದಂತ ಪ್ರಸಿದ್ಧವಾದ ಒಂದು ಕೃತಿ ಯಾವುದಂದ್ರೆ ಹಿಂದ್ ಸ್ವರಾಜ್ಯ. ಅಷ್ಟೇ ಇದೊಂದು ವಿವಾದಾತ್ಮಕವಾಗಿರುವಂತ ಗ್ರಂಥ ಕೂಡ ಆಗಿದೆ, ಹಿಂದ್ ಸ್ವರಾಜ್ಯ. ಖುದೈ ಖಿದ್ಮತ್ಕಾರ್ ಎಂಬ ಸಂಘಟನೆಯನ್ನು ಪ್ರಾರಂಭ ಮಾಡಿದವರು ಯಾರು? ಖುದೈ ಖಿದ್ಮತ್ಕಾರ್ ಎಂಬ ಸಂಘಟನೆಯನ್ನು ಪ್ರಾರಂಭ ಮಾಡಿದವರು ಯಾರು? ಖಾನ್ ಅಬ್ದುಲ್ ಗಫರ್ ಖಾನ್ ಅವರು. 1945ರ ಸಿಮ್ಲಾ ಸಮ್ಮೇಳನದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾನನ್ನ ಅತಿ ಹೆಚ್ಚು ವಿರೋಧ ಮಾಡಿದ ನಾಯಕ ಯಾರು? 1945ರ ಸಿಮ್ಲಾ ಸಮ್ಮೇಳನದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾನನ್ನ ಅತಿ ಹೆಚ್ಚು ವಿರೋಧ ಮಾಡಿದ ವ್ಯಕ್ತಿ ಯಾರಂದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್ ನೋಡಿ. ಖಾನ್ ಅಬ್ದುಲ್ ಗಫರ್ ಖಾನ್ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತಾರೆ, ಗಾಂಧಿ ಯಾಕೆ ನೀನು ಮೊಹಮ್ಮದ್ ಅಲಿ ಜಿನ್ನಾನನ್ನ ಇಷ್ಟು ಆತನನ್ನು ಓಲೈಕೆ ಮಾಡಕ್ ಹೋಗ್ತಿ? ಮೊಹಮ್ಮದ್ ಅಲಿ ಜಿನ್ನಾ ಮಾತ್ರ ಮುಸಲ್ಮಾನ್ ನಾಯಕನ? ಇದನ್ನ ಪ್ರಶ್ನೆ ಮಾಡಿದವರು ಯಾರು? ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಯಾಕಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಯಾವತ್ತೂ ಭಾರತವನ್ನು ಬಿಟ್ಕೊಡ್ಲಿಲ್ಲ, ಇಂಡಿಯಾವನ್ನು ಬಿಟ್ಕೊಡ್ಲಿಲ್ಲ. ಅವರು ಅಪ್ಪಿತಪ್ಪಿನೂ ಕೂಡ ಪಾಕಿಸ್ತಾನ ಅನ್ನುವಂಥ ಶಬ್ದ ಅವ್ರ ಬಾಯಲ್ಲಿ ಬರಲಿಲ್ಲ. ಅಖಂಡ ಭಾರತ ದೇಶ ಒಂದಾಗಿರಬೇಕು, ನಮ್ಮ ದೇಶ ಒಂದಾಗಬೇಕು, ಪಾಕಿಸ್ತಾನವನ್ನು ವಿರೋಧ ಮಾಡಿದಂತ ನಾಯಕರಲ್ಲಿ ಅತ್ಯಂತ ಮುಂಚೂಣಿಯ ನಾಯಕ ಯಾರಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ, ಬಿಟ್ರೆ ಖಾನ್ ಅಬ್ದುಲ್ ಗಫರ್ ಖಾನ್. ಅದಕ್ಕೆ ಖಾನ್ ಅಬ್ದುಲ್ ಗಫರ್ ಖಾನ್ ಅವರನ್ನ ಗಡಿನಾಡಿನ ಗಾಂಧಿ ಅಂತ ಕರಿತೀವಿ ನಾವು. ನೆಕ್ಸ್ಟ್, ಸೈಮನ್ ಆಯೋಗವನ್ನ ಯಾಕೆ ವಿರೋಧಿಸಲಾಯಿತು?
ಸೈಮನ್ ಆಯೋಗವನ್ನ ಯಾಕೆ ವಿರೋಧಿಸಲಾಯಿತು? ಸರಿಯಾದಂತ ಉತ್ತರ, ಇದರಲ್ಲಿ ಇದ್ದವರೆಲ್ಲ ಬಿಳಿಯರ ನೋಡಿ. ಇದರಲ್ಲಿ ಇದ್ದವರೆಲ್ಲ ಯಾರಂದ್ರ ಬಿಳಿಯರು. ಆ ಉದ್ದೇಶಕ್ಕಾಗಿ ಈ ಸೈಮನ್ ಆಯೋಗವನ್ನ ವಿರೋಧಿಸಲಾಯಿತು ಅಂತ ನೋಡ್ತೀವಿ. ಇದರಲ್ಲಿ ಇದ್ದವರೆಲ್ಲ ಬಿಳಿಯರೇ. KS 2008ರಲ್ಲಿ ಕೇಳಿದ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಜವಾಹರ್ಲಾಲ್ ನೆಹರು ಅವರ ಪ್ರಕ್ರಿಯೆ ಏನಾಗಿತ್ತು? ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಜವಾಹರ್ಲಾಲ್ ನೆಹರು ಅವರ ಪ್ರಕ್ರಿಯೆ ಏನಾಗಿತ್ತು? ಎಸ್, ಇದೊಂದು ವಿಶ್ವಾಸಘಾತಕ ಒಪ್ಪಂದ ಅಂತ ಹೇಳಿ ಭಾವಿಸಿದ್ರು. ಇದೊಂದು ಅತ್ಯಂತ ವಿಶ್ವಾಸಘಾತಕವಾಗಿರುವಂತ ಒಪ್ಪಂದ. ಸಾವಿರದ 1939ರಲ್ಲಿ ಸಚಿವರು ಕಾಂಗ್ರೆಸ್ ರಾಜೀನಾಮೆ ನೀಡಲು ಕಾರಣ ಏನು? ಯಾಕೆ ಎಲ್ಲ ಸಚಿವರು ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟರು? ಯಾಕೆ ಎಲ್ಲರೂ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ರಂದ್ರ ರೈಟ್ ಆನ್ಸರ್ ನೋಡಿ. ಭಾರತವನ್ನ ದ್ವಿತೀಯ ಮಹಾಯುದ್ಧಕ್ಕೆ ಸೆಳೆದಿದ್ದರ ಬಗ್ಗೆ ವಿರೋಧಿಸಲು. ಆಕ್ಚುಲಿ ಆ ಸಮಯದಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ನಡೀತದೆ. ಸೆಕೆಂಡ್ ವರ್ಲ್ಡ್ ವಾರ 1939 ಸೆಪ್ಟೆಂಬರ್ 1ರಂದು ಹಿಟ್ಲರ್ ಪೋಲೆಂಡದ ಮೇಲೆ ದಾಳಿಯನ್ನು ಮಾಡುವುದರ ಮೂಲಕ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ತದೆ. ಆ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತೀಯರ ಪರ್ಮಿಷನ್ ಇಲ್ಲಾರ್ದೆ, ಭಾರತೀಯರ ಒಪ್ಪಿಗೆ ಇಲ್ಲಾರ್ದೆ ಯಾವಾಗ ನಮ್ಮ ದೇಶದ ಸೈನ್ಯವನ್ನ, ಹಣವನ್ನ, ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡ್ಕೊಂಡ್ರು, ಅವಾಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ಪ್ರಾಂತಗಳಲ್ಲಿ ಆಗಿರುವಂತ ವ್ಯಕ್ತಿಗಳಂದ್ರು, ಮತ್ ನಮ್ಮನ್ನ ಯಾಕೆ ಕರೆದ್ರಿ ನೀವೇ ನಿಮ್ಮ ಸೈನ್ಯವನ್ನ, ನಮ್ಮ ಸೈನ್ಯವನ್ನ ಬಳಸ್ಕೊಳಂಗಿತ್ತಂದ್ರ ನೀವು ನಮ್ಮ ಕರೆಯುವಂತ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಸಹಜವಾಗಿನೇ ರಾಜೀನಾಮೆ ಕೊಟ್ರು ಅಂತ ಹೇಳಿ ನೋಡ್ತೀವಿ ನಾವು. ಭಾರತವನ್ನ ಅರಾಜಕತೆಗೆ ಹಾಗೂ ದೇವರಿಗೆ ಬಿಟ್ಟು ಬಿಡಿ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ. ಭಾರತವನ್ನ ಅರಾಜಕತೆಗೆ ಹಾಗೂ ದೇವರಿಗೆ ಬಿಟ್ಟು ಬಿಡಿ, ಓ ದೇವರು ಮಾಡು ಇಲ್ಲವೇ ಮಡಿ ಅನ್ನುವಂತ ಕರೆಯನ್ನು ಕೊಟ್ಟಿದ್ದು ಯಾವಾಗ ಅಂದ್ರೆ 1942ರಲ್ಲಿ. 1942ರಾಗ ಯಾವಾಗ ಜಪಾನ್ ದೇಶ ಭಾರತದ ಮೇಲೆ ದಾಳಿ ಮಾಡ್ತದೋ, ಜಪಾನ್ ದೇಶ ಭಾರತದ ಮೇಲೆ ದಾಳಿ ಮಾಡುವಂತ ಮಾತನ್ನು ಹೇಳಿದಾಗ ಸಹಜವಾಗಿಯೇ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ಇದು ಮಾಡು ಇಲ್ಲವೇ ಮಡಿ, ದೇವರು ಮೆಚ್ಚಲಾರ ಅಲ್ಲ. ಎಸ್, ಹಾಗಾದ್ರೆ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದವರು ಯಾರು ಅಂತಂದ್ರೆ ಅದು ಅರುಣಾ ಅಸಾಫ್ ಅಲಿ ಅವರು. ಮಾಡು ಇಲ್ಲವೇ ಮಡಿ ಅಂತ ಕರೆ ಕೊಟ್ಟವ್ರು ಯಾರು ಅಂತಂದ್ರೆ ಅದು ಮಹಾತ್ಮ ಗಾಂಧೀಜಿ ಅವರು. ಓಕೆ.